ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಭಾಗ್ಯಲಕ್ಷ್ಮಿ ಸೀರಿಯಲ್ ಅಮ್ಮ ಮಗಳಾದ ಅತ್ತೆ ಸೊಸೆ. ಮಗ ಕೊಟ್ಟ ನೋವಿಗೆ ಕುಗ್ಗಿ ಹೋದ ಕುಸುಮ ಅದೆಷ್ಟೇ ಮಗನ ಮನಸ್ಸನ್ನು ಒಲಿಸಲು ಪ್ರಯತ್ನ ಪಟ್ಟರು, ಫಲ ಮಾತ್ರ ಸೊನ್ನೆ. ತಾಂಡವಗೆ ಅಮ್ಮ ಮಕ್ಕಳು ಹೆಂಡತಿಯ ಮೇಲೆ ಪ್ರೀತಿಯೇ ಇಲ್ಲ. ಆತನ ಗಮನ ಇರುವುದು ಶ್ರೇಷ್ಠ ಮೇಲೆ. ಶ್ರೇಷ್ಠಳನ್ನು ಮದುವೆಯಾಗಬೇಕು, ಆಕೆಯ ಜೊತೆ ಜೀವನ ಸಾಗಿಸಿದರೆ ಬದುಕಿಗೆ ಅರ್ಥ ಸಿಗುತ್ತದೆ ಎಂದೆಲ್ಲ ಯೋಚನೆ ಮಾಡುತ್ತಾ ಇರುತ್ತಾನೆ. ಹಾಗೆಯೇ ಶ್ರೇಷ್ಠ ನನಗಾಗಿ ಮಾಡುತ್ತಿರೋ ಬಹಳ ಒಳ್ಳೆಯದೇ ಎಂದೆಲ್ಲ ನಂಬಿಕೊಂಡಿರುತ್ತಾನೆ. ಇತ್ತ ಕುಸುಮ ತಾಂಡವ ನನ್ನ ಮಾತಿಗೆ ಬೆಲೆ ಕೊಡುತ್ತಾನೆ, ಆತ ಏನೇ ಆದರೂ ತನ್ನ ಜೊತೆ ನಿಲ್ಲುತ್ತಾನೆ ಎಂದು ಕುಸುಮ ಕೊಂಚ ವಿಶ್ವಾಸ ಇಟ್ಟುಕೊಂಡು ಇರುತ್ತಾಳೆ. ಅದಕ್ಕಾಗಿ ಸಣ್ಣ ನಾಟಕ ಆಡುತ್ತಾಳೆ. ಆದರೆ ತಾಂಡವ ಮಾತ್ರ ಕುಸುಮ ನಂಬಿಕೆ ದ್ರೋಹ ಮಾಡಿಬಿಡುತ್ತಾನೆ. ಆತ ಅಮ್ಮ ಎಂದು ನೋಡದೆ ಆಕೆಯನ್ನು ತೊರೆದು ಶ್ರೇಷ್ಠ ಬಳಿ ಹೋಗುತ್ತಾನೆ. ಆದರೆ ಮಗನ ಮಾತು ಕೇಳಿ ಕುಸುಮ ಜೋರಾಗಿ ಬಿಕ್ಕಿ ಅಳುತ್ತಾಳೆ. ಅತ್ತೆಯ ಮುಖ ನೋಡಲು ಆಗದೆ ಭಾಗ್ಯ ಅದೆಷ್ಟು ಸಮಾಧಾನ ಮಾತುಗಳನ್ನು ಆಡಿದರೆ ಅದ್ಯಾವುದು ಕೇಳದ ಮನಸ್ಸಿನಲ್ಲಿ ಇರುತ್ತಾಳೆ ಕುಸುಮ. ಭಾಗ್ಯ ಬಳಿ ಮನದ ಮಾತನ್ನು ಹೇಳಿಕೊಂಡ ಕುಸುಮ. ಮಗ ಎಂದು ಎಷ್ಟೆಲ್ಲ ಪ್ರೀತಿ ಮಾಡಿದೆ. ಆತನನ್ನು ಹೊಟ್ಟೆಯಿಂದ ತೆಗೆಯುವ ವೇಳೆ ನನಗೆ ಸ್ವಲ್ಪ ನೋವಾಗಿತ್ತು, ಆದರೆ ಖುಷಿ ಬಹಳ ಇತ್ತು. ಆದರೆ ಇವತ್ತು ನನ್ನ ಮಗ ಬಹಳ ದೊಡ್ಡ ನೋವು ನೀಡಿದ್ದಾನೆ ಎಂದು ನೊಂದಿಕೊಂಡಿರುತ್ತಾಳೆ. ತಾಂಡವ ತಂದೆ ಬಂದು ಆತನ ಬಗ್ಗೆ ಕೇಳಿದರೆ ನಾನು ಏನು ಹೇಳಲಿ ಭಾಗ್ಯ ಎಂದು ಜೋರಾಗಿ ಹೇಳುತ್ತಾಳೆ. ಕೊನೆಗೆ ಆಕೆಯೇ ತನ್ನನ್ನು ತಾನು ಸಮಾಧಾನ ಪಡಿಸಿಕೊಳ್ಳುತ್ತಾಳೆ. ಅತ್ತೆ ಮಾತಿಗೆ ನೊಂದ ಭಾಗ್ಯ ಬಳಿಕ ಭಾಗ್ಯ ಬಳಿ ಭಾಗ್ಯ ನಿನ್ನ ಹಾಗೂ ನಿನ್ನ ಮಕ್ಕಳನ್ನು ನಾನೇ ನೋಡಿಕೊಳ್ಳುತ್ತೇನೆ, ನೀನು ಎಂದೂ ತಲೆ ಕೆಡಿಸಿಕೊಳ್ಳಬೇಡ ಎಂದೆಲ್ಲ ಸಮಾಧಾನ ಮಾಡುತ್ತಾಳೆ. ಆಗ ಭಾಗ್ಯ ಹೇಳುತ್ತಾಳೆ, ಅತ್ತೆ ನಿಮ್ಮನ್ನು ನಾವು ನೋಡಿಕೊಳ್ಳಬೇಕು, ಅಂಥದ್ರಲ್ಲಿ ನಮ್ಮನ್ನು ನೀವು ಹೇಗೆ ನೋಡಿಕೊಳ್ಳುತ್ತೀರಾ? ಬೇಡ ಅತ್ತೆ, ನೀವು ಹಾಗೆ ಯೋಚನೆ ಮಾಡಬೇಡಿ, ನಾನು ನಿಮ್ಮನ್ನು ಬಹಳ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ಭರವಸೆ ನೀಡುತ್ತಾನೆ. ಮಗನ ಮಾತನ್ನು ಧಿಕ್ಕರಿಸಿದ ಕುಸುಮ. ಭಾಗ್ಯ ಮಾತಿಗೆ ಕುಸುಮ ಜೋರಾಗಿ ಹೇಳುತ್ತಾಳೆ. ಆಕೆಯ ಮನದಲ್ಲಿ ಇದ್ದ ನೋವನ್ನು ಭಾಗ್ಯ ಬಳಿ ಹೊರ ಹಾಕುತ್ತಾಳೆ. ಮಗನ ಮಾತನ್ನು ಕುಸುಮ ಯಾವತ್ತೂ ಧಿಕ್ಕರಿಸಲಿಲ್ಲ. ಭಾಗ್ಯ ಬಳಿ ಕುಸುಮ ಹೇಳುತ್ತಾಳೆ, ಎಲ್ಲರೂ ಹೇಳುತ್ತಿರುವುದು ಕುಸುಮ ಬೆಳೆಸಿದ ರೀತಿ ಮಗನನ್ನು ಬೆಳೆಸಬೇಕು ಎಂದು. ಆದರೆ ಇನ್ನು ನನ್ನನ್ನು ನೋಡಿ ಎಲ್ಲರೂ ಆಡಿಕೊಂಡು ನಗುತ್ತಾರೆ, ನನಗೆ ನಾಚಿಕೆ ಆಗುತ್ತದೆ. ಇನ್ನು ಎಲ್ಲರೂ ಹೇಳುತ್ತಾರೆ, ನೀನು ಏನೂ ಆಗಬೇಕಾದರೂ ಆಗು, ಆದರೆ ಕುಸುಮ ಮಗನ ಹಾಗೆ ಮಾತ್ರ ಆಗಬೇಡ ಎಂದು ಹೇಳುತ್ತಾರೆ ಎನ್ನುತ್ತಾಳೆ. ಆ ಭಾಗ್ಯಗೆ ಬಹಳ ದುಃಖವಾಗುತ್ತದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.